ಏನಣ್ಣ ಯಾಕೆ ಸುಮ್ಮನೆ ಕುಂತ್ಕಂದಿಲ್ಲ ಮಲೇಶ? ಅಣ್ಣ ಈ ಜಗತ್ತಿನೊಳಗ ದುಡ್ಡಿದ್ದವನಿಗೆ ಮರ್ಯಾದೆ ಬ್ಯಾರೆ ಬಿಡಪ್ಪ. ಅದೇಂಗಣ? ಈಗ ಶ್ರೀಮಂತಗೆ ಸಿಟ್ಟು ಬಂತಂದ್ರ ಹಾ BP ಹೆಚ್ಚಾಗ್ಯದ ಅಂತಾರ. ಅದೇ ಬಡವನಿಗೆ ಸಿಟ್ಟು ಬಂದ್ರ ಏನಂತಾರಣ್ಣ? ಆ ಲೋಡಿ ಮಗನಿಗೆ ತಲೆ ಕೆಟ್ಟದ ಅಂತಾರ. ಇನ್ನೊಬ್ಬರ ಜೀವನದ ಬಗ್ಗೆ ಕತಿ ಕಟ್ಟಿ ಯಾವತ್ತೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಜೀವನದ ಬಗ್ಗೆ ಇನ್ನೊಬ್ಬವನು ದೊಡ್ಡ ಕಾದಂಬರಿನೇ ಬರಿತಾ ಇರ್ತಾನೆ. ಓಯ್ ಏನ್ ತಂದಿ ಮಗಳು ಆರಾಮ್ ಮಾತಾಡ್ಕೊಂಡ್ ಕೂತಿರಲ್ಲ. ಗಂಡ ಮನಿಗ್ ಬಿಟ್ಟು ತವ್ರ ಮನಿಗ್ ಬಂದ್ ಕೂತಾಳ. ಬಸ್ ಫ್ರೀ ಅದ ಅಂತ ಹೇಳಕ್ಕೆ ಇಟ್ಟಿಗೆ ತವ್ರ ಮನಿಗ್ ಬಂದ್ ಕೂತ್ರ ಇಲ್ಲ ಹಿಡ್ಕೊಂಡ್ತೆ ಕಳಿಸ್ತೆ. ನಮ್ಮಪ್ಪ ನನ್ ಮಾತೆ ಕೇಳೋದು, ಎಲ್ಗೂ ಕಳ್ಸ, ನಾನು ಇಲ್ಲೇ ಇರೋದು. ಹೌದಪ್ಪ, ಇಲ್ಲೇ ಇಟ್ಕೊಂಡ್ ಕುಂದಿರ್ತೆ. ಇಲ್ಲೇ ಇಟ್ಕೊಂಡ್ ಕುಂದಿರ್ತೆ ಅಂದ್ರ ಆಯ್ತು. ಇಲ್ಲೇ ಇಟ್ಕೊಂಡ್ ಕೂರ್ ಗಂಡನ ಮನೆ ಕಳಿಸ್ತೀನಿ, ನನ್ ಜೊತೆ ಕೊಟ್ಟು ಕಳ್ಸು, ನಾ ಕರ್ಕೊಂಡ್ ಹೋಗ್ತೀನಿ. ಇಲ್ಲೇ ಇಟ್ಕೊಂಡ್ ಕುಂದಿರ್ತೆ ಅಂದ್ರ ಆಯ್ತು, ನಾನು ಇಲ್ಲೇ ಇದ್ ಬಿಡ್ತೀನಿ. ಏನೇನ್ ಮಾಡಿ ಹೋಗಿ ಅದೇನೋ ಚಾಪುಡಿ ತಗೊಂಡ್ರೆ ಗಿಲಸ್ ಕರಿ ಬಂದಂಗ ಒಂದಕ್ಕೆ ಎರಡು ಮೂಲ ಮಾಡ್ಕೊಂಡಮ್ಮ ಹೋಗ್ಬಿಡಪ್ಪ ಕರ್ಕೊಂಡ. ನನ್ಗ ಜೀವನನೇ ಸಾಕಾಗಿ ಹೋಗ್ಬಿಟ್ಟದ. ಮುಂಜಾಲಿನ ಸಂಜೆ ತನ ನಾನೇ ಕೆಲಸ ಮಾಡಬೇಕು, 3 ಹೊತ್ತು ಅಡಿಗೆ ಮಾಡಬೇಕು. ಇಲ್ಲಿ ನೋಡು ಸಾಮಾನು ನೋಡಿ ಹೆಂಗ್ ಬಿಟ್ಟಾಕ್ ಹೋಗ್ಯಾರ. ಇವ್ರಂತೂ ಮುಂಜಾನೆ ಹೋದವ್ರು ಸಂಜೆಲಿ ಬರ್ತಾರ. ಏನಾಗ್ಯದ ಹೆಂಗಿದ್ದೆ ಅಂತ ಕೇಳೋರ್ ಗತಿ ಇಲ್ಲ. ಜೀವನನೇ ಸಾಕಾಗಿ ಹೋಗ್ಬಿಟ್ಟದ ನನಗ. ನನ್ನ ಹೆಂಡತಿಗೆ ಆರಾಮಿಲ್ಲ ಅದು, ತಲೆನೋಯಕತ್ತದ ಇದ ಪಾಪ. ತಲೆಗೆ ಬಟ್ಟಿ ಕಟ್ಟಿಕೊಂಡು ಹಂಗೆ ಕೆಲಸ ಮಾಡ್ತದ. ಗುಳಿಗೆನ ಕೊಡಮ್ ತಡಿ. ಸಾಕಾಗಿ ಹೋಗ್ಬಿಟ್ಟದ. ಜೀವನನೇ ಸಾಕಾಗಿದೆ ಈ ಮನ್ಯಾಗ. ತೋ ಸಳ ಏನ್ರಿ ಇದು ತಗೋ, ಗುಳಿಗೆ ತಲೆನೋಯಕಚ್ಚದಾನು ತಗೋ. ಯಾರಿಗೆ ನೋಯಕತ್ತಲ್ಲಿ? ಮತ್ತೆ ತಲೆಗೆ ಬಟ್ಟಿ ಕಟ್ಕೊಂಡಿದ್ದಲ್ಲ. ನನಗ 2 ಕೈ ಕಾಲಿಲ್ಲ. ಸುಮ್ಮಿ ಸಂಗತ ಫೋನ್ದಾಗ ಮಾತಾಡ ನೋಡಿಲ್ಲಿ.